ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ ಸೆಷನ್ ಚರ್ಚೆ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ತಹಸೀಲ್ದಾರ್ ಬಿಡದಿ ಟೌನ್ಶಿಪ್ ವಿಚಾರ ನಾವೇ ಸ್ವಯಂ ಪ್ರೇರಿತವಾಗಿ ಚರ್ಚೆಗೆ ತೊಗೊಂಡಿದ್ದೀವಿ ನಮ್ಮ ಪಕ್ಷನೇ. ಯಾಕಂದರೆ ಈ ಟೌನ್ಶಿಪ್ಪು ಯಾರ ಕಾಲದಲ್ಲಿ ಆಯಿತು, ಏನಾಯಿತು, ಯಾರಿಂದ ಈ ದುರಂತ ಸಂಭವಿಸ್ತು, ಈಗ ಯಾಕೆ ವಿರೋಧ ಮಾಡ್ತಾವ್ರೆ ಅಂತ ಚರ್ಚೆ ಆಗಲಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ನಮ್ಮ ಪಕ್ಷದ ಶಾಸಕರುಗಳೇ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾಳೆ ಸ್ಪೀಕರ್ಗೆ ಲೆಟರ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆ ಆಗಿದೆ ಅಂತೇಳಿ ಸರ್ ಚರ್ಚೆ ಮಾಡಲಿಕ್ಕೆ ಅಂತೇಳಿ? ಸಿದ್ಧತೆ ಏನಿದೆ, ಇರೋ ವಾಸ್ತವಾಂಶ ಜನಗಳ ಮುಂದೆ ಬಿಚ್ಚಿಡ್ತೀವಿ ಅಷ್ಟೇ. 18ನೇ ತಾರೀಕು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ, ಯೋಜನೆ ನಿಲ್ಲಿಸಬೇಕು ಅಂತ JDS ಘೋಷಣೆ ಮಾಡಿದ್ದಾರೆ. ಪಾಪ ಯಾರು ಮಾಡಿದ್ರು ಅವರೇ ಮುತ್ತಿಗೆ ಹಾಕ್ತಾವ್ರೆ. ಇರಲಿ ಬಿಡಿ, ಅವ್ರು ಮುತ್ತಿಗೆ ಹಾಕಲಿ. ಪಾದಯಾತ್ರೆ ನೋಡೋದಲ್ಲ ಹೆಂಗೆ ಪಾದಯಾತ್ರೆ ಮಾಡಿದ್ರು ಅಂತ. ಪಾದಯಾತ್ರೆ ಮಾಡಿದವ್ರು ಲಕ್ಷಣನ ಅದು. ಅವ್ರು ಪಾದಯಾತ್ರೆ ಯಾರು ಮಾಡೋರು, ರೈತರ ಪರವಾಗಿ ಪಾದಯಾತ್ರೆ ಮಾಡೋರು, ಅದು ಜಾಲಿ ಯಾತ್ರೆ ಮಾಡಿರೋದು. ಅವರು ಪಾದಯಾತ್ರೆ ಅಲ್ಲ. 2 ದಿವಸಕ್ಕೆ ಮುಗಿಸ್ಬಿಟ್ರು. ನಾವು ತಲುಪಿಡ್ತೀವಿ, 3 ದಿವಸ ಹೋಗಿ ಅಲ್ಲಿ ತಲುಪಿಡ್ತೀವಿ ಅಂದ್ರೆ 2 ದಿವಸಕ್ಕೆ ಹೊಂಟೋದ್ರು. ಒಬ್ಬರು ಅಲ್ಲಿ ಎಲ್ಲಿ ಹೇಳಿದ ಸ್ಥಳದಲ್ಲಿ ಒಬ್ಬರು ಚರ್ಚೆ ಮಾಡಲಿಲ್ಲ, ಒಬ್ಬರು ರೈತರನ್ನ ಭೇಟಿ ಮಾಡಲಿಲ್ಲ. ಇದೊಂಥರ ಕಾಟಾಚಾರಕ್ಕೆ ಪ್ರಚಾರಕ್ಕೋಸ್ಕರ ಮಾಡತಕ್ಕಂಥ ಪಾದಯಾತ್ರೆ. ಜನಕ್ಕೆ ಗೊತ್ತಾಗದೆ ಬಿಡಿ, ಈಗಾಗಲೇ ತೀರ್ಮಾನ ಮಾಡ್ಕೊಂಡವ್ರು ಜನ. ಚೆಕ್ಗಳೆಲ್ಲ ಹೇಗೆ ವಿತರಣೆ ಆಗ್ತಿದ್ದಾವೆ ಸರ್? ಈಗ ಎಷ್ಟು % ವಿತರಣೆ ಆಗಿದೆ ಸರ್? ಈಗ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 500 ಕೋಟಿಯಷ್ಟು ಹಣ ವಿತರಣೆ ಆಗಿದೆ. ಒಂದು 500 ಕೋಟಿಯಷ್ಟು ಜಾಗ ವಿತರಣೆ ಮಾಡಿದ್ದೀವಿ. ಅವ್ರು ಶೇರಿಂಗ್ ಕೇಳಿದಾರಲ್ಲ, ಕೆಲವರೆಲ್ಲ ರೈತರುಗಳು ಶೇರಿಂಗ್ ಕೇಳಿದ್ದಾರೆ. ಒಂದು 1000 ಕೋಟಿಯಷ್ಟು ವ್ಯವಹಾರ ಈಗ ಆಗಿದೆ. ಎಷ್ಟು % ರೈತರು ತೊಗೊಂಡಿದ್ದಾರೆ ಸರ್? ಈಗ ನಮಗೆ ಅರ್ಜಿ ಕೊಟ್ಟರು ಹೆಚ್ಚು ಕಡಿಮೆ ಒಂದು ಮೋರ್ ದೆನ್ 60% ಕೊಟ್ಟಿದ್ದಾರೆ ಅರ್ಜಿನ. 60%. ಆದರೆ ನಮಗೆ ನಾವು ಅದನ್ನು ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನೇನು ನಡೀತದೆ ಅಂತ ಚರ್ಚೆ ಆಗಬೇಕಲ್ಲ. ಎಲ್ಲ ಕಾನೂನಾತ್ಮಕವಾಗಿ ಸರಿಯಾಗಿರ್ತಕ್ಕಂಥವ್ರಿಗೆಲ್ಲವೂ ಕೂಡ ನಾವು ಚೆಕ್ಗಳನ್ನ ಕೊಡ್ತೀವಿ. ಉಳಿದಂಥ 40% ಅವ್ರನ್ನ ಹೇಗೆ ಮಾಡ್ತೀರಾ, ಹೇಗೆ ಟ್ರೀಟ್ ಮಾಡ್ತೀರಾ? ಇನ್ನೂ ಬರ್ತಾ ಇದ್ದಾರೆ. ತಗೊಳಕ್ಕೆ ನಮಗೆ ಜಾಗ ಬೇಕು, ಟೈಮ್ ಬೇಕಲ್ವಾ? ಇನ್ನೂ ಬರ್ತಾ ಇದ್ದಾರೆ ಸರ್. ಒಪ್ಪಿಲ್ಲದಂಥ ರೈತರುಗಳಿಗೆ ಸರ್ ಈಗ ಅದಕ್ಕೆ ಒಂದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಿಟೈರ್ಡ್ ಚೀಫ್ ಜಸ್ಟಿಸ್ ಇದರಲ್ಲಿ ಒಂದು ಇದನ್ನು ಸಮಿತಿ ಮಾಡವ್ರೆ. ಅದರಲ್ಲಿ ಅಲ್ಲಿ ಚರ್ಚೆ ಆಗ್ತದೆ. ಅವ್ರನ್ನ ಯಾವ ರೀತಿ ಮನವೊಲಿಸ್ಬೇಕು ಅಂತ. ಒಪ್ಪಲಿಲ್ಲ ಅಂದರೆ ಇಲ್ಲ ಎಲ್ಲ ಒಪ್ಪಲ್ಲ ರೀ. ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ 100% ಒಪ್ಪಿಗೆ ಕೊಡಲ್ಲ. 80% ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ. ಅದ್ರ ಮೇಲೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು, ಸಹಾಯ ಮಾಡಬೇಕು, ಅವ್ರಿಗೆ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.